ಒಂದು ವೇಳೆ ಈ ಪ್ರಕರಣದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ಮತ್ತೆ ನಿಮ್ಮ ನೆರವು ಕೇಳಿದ್ರೆ ನೀವು ಸಹಾಯ ಮಾಡ್ತೀರಾ ಸರ್? Nehru in now we can't intervene with the police investigation. We can't intervene with the police station. ಈಗ ನಾನು ಅವ್ರು ಬಂದು ನಾನು ಭೇಟಿ ಮಾಡ್ತೀನಿ ಅನ್ನೋರು ನಾನು ಹೆಂಗೆ ನಿರಾಕರಣೆ ಮಾಡಲಿ? ಬೀಯಿಂಗ್ ಇನ್ ಪಬ್ಲಿಕ್ ಲೈಫ್. ಜೊತೆಗೆ ಆ ಹೆಣ್ಮಗಳು ಬರೀ ನಮ್ಮ ಸ್ಕೂಲ್ ಪಕ್ಕನೇ ಇದೆ. ನಮ್ಮ ಸ್ಕೂಲ್ ಇರೋದೇ ಇರೋದು ಅವ್ರು. ನಮ್ಮ ಅವ್ರ ಮನೆ ಇಲ್ಲ, ನಮ್ಮ ಸ್ಕೂಲ್ ಕೆಳಗಡೆನೆ ಇರೋದು, ನಮ್ಮ ಲೋಕಸಭಾ ಕ್ಷೇತ್ರದಲ್ಲೇ ಇರೋದು. ಆ ಮನೆ ಎಲ್ಲ ಇರೋದೆಲ್ಲ ಅಲ್ಲೇನೆ. ಈಗ ನಾನು 100 ಜನ ಬರ್ತಾ ಇರ್ತಾರೆ. ಈಗ ನಾನು ಬಿಟ್ಟು ನೋಡಿ ಇಷ್ಟೊಂದು ಜನ ಬಂದವ್ರೆ. ನಾನು ಅವ್ರನ್ನ ಬೇಡ ಈಗ ನೀವು ಬಂದಿದ್ದೀರಾ ನಾನು ನೋಡಕ್ಕೆ. ಈಗ ನಿನ್ ಭಯ ನೀನ್ ನೋಡಕ್ಕಾಗಲ್ಲ ಅಂತ ಹೇಳಿದ ತಕ್ಷಣ DK ಧಂಕಾರ್ ಇಲ್ಲಿ ಭೇಟಿ ಮಾಡಿದ್ರೆ ಹೊಂಟೋದ ಅಂತ ನೀನೇ ಹೇಳ್ತೀಯ. ಇನ್ನೇನು ಕಡಿಮೆನಾ ನೀನು? ಇವನೊಂದು ಕ್ವಶನ್ ಕೇಳ್ತಾರೆ. ಸೊ ಬಹಳ ಅಸಭ್ಯದಿಂದ ಮಾಧ್ಯಮದವ್ರನ್ನ ನೋಡ್ಕೊಂಡ್ರು ಅಂತ ಹೇಳ್ತೀವಿ. ಸೊ ಹಂಗೆ ಏನ್ ಮಾಡ್ತೀಯ ಪಾಪ ಹೆಣ್ಮಗಳು, ಅವ್ರ ಪ್ರಾಬ್ಲಮ್, ಫ್ಯಾಮಿಲಿ ಪ್ರಾಬ್ಲಮ್, ಆ ಮಗು ಪ್ರಾಬ್ಲಮ್. ಎಲ್ಲರಿಗೂ ಮಕ್ಳ ದೊಡ್ಡದಲ್ವಾ? ಅಲ್ಟಿಮೇಟ್ಲಿ ನಿಮ್ ಮಕ್ಳಾದ್ರೆ ನಮ್ಮ ಮಕ್ಳಾದ್ರೇನು ಪಾಪ. ಬಹಳ ಮಗು ಎಜುಕೇಶನ್ ಬಗ್ಗೆ ಅವ್ರಿಗೆ ಕನ್ಸರ್ನ್. ಅಟ್ಲೀಸ್ಟ್ ನನಗೆ ಬಹಳ ಸಂತೋಷ ಏನಾಯ್ತು ಅಂದ್ರೆ ಆ ಮಗು ಎಜುಕೇಶನ್ ಬಗ್ಗೆ ಪಾಪ ಬಹಳ ಯೋಚನೆ ಮಾಡ್ತಾರೆ. ಯಾಕೆಂದ್ರೆ ಅವ್ರಿಗೂ ಬೇರೆ ಬೇರೆ ಸ್ಕೂಲ್ಗಳೆಲ್ಲ ಮಗುಗೆಲ್ಲ ಕ್ವಶನ್ ಮಾಡ್ತಾ ಇರ್ತಾರೆ. ಸೊ ಈ ಮನೆ ಎದುರುಗಡೆ ಹೋಯ್ತಾ ಬರ್ತಾ ಇರ್ಬೋದು, ಅದೆಲ್ಲೋ ದೂರ ಹಾಕ್ಬಿಟ್ಟಿದ್ರಂತೆ ಎಲ್ಲ. ನನಗೆ ಗೊತ್ತಿಲ್ಲ ಅದು ಯಾವ ಸ್ಕೂಲು, ಯಾವುದೋ ಸ್ಕೂಲ್ ಅಂತ ಹೇಳ್ತಾ ಇದ್ರು, ಯಾವುದೋ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಟೈಪ್ ಹಾಕ್ಬಿಟ್ಟಿದ್ರು. ನಮ್ಮಲ್ಲೇ ಓದ್ತಾ ಇತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.